ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ. ಕಳೆದ 3 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಶ್ವಾಸಕೋಶದಲ್ಲಿ ಸೋಂಕು ಇದ್ದು ಚಿಕಿತ್ಸೆ ನಡೀತಾ ಇದೆ ಅಂತೇಳಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಗೆ ಹೋಲಿಸಿದ್ರೆ ಆರೋಗ್ಯ ಸ್ಥಿರವಾಗಿದೆ ಅವರ ಆರೋಗ್ಯದ ಸ್ಥಿತಿ ಅಂತ ಹೇಳಿದ್ದಾರೆ. 24 ಗಂಟೆ ಆಗಬೇಕು, ಅಬ್ಸರ್ವೇಷನ್ನಲ್ಲಿದ್ದಾರೆ, ಐಸಿಯುನಲ್ಲಿಯೇ ಇದ್ದಾರೆ. ಸಹಜ ಉಸಿರಾಟ, ವೆಂಟಿಲೇಟರ್ ಹಾಕಿಲ್ಲ. ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಚಿಕಿತ್ಸೆಗೆ ಸ್ಪಂದನೆ ಕೊಡ್ತಿದ್ದಾರೆ. ಚೆನ್ನಮ್ಮ ಆರೋಗ್ಯದ ಬಗ್ಗೆ ವೈದ್ಯ ಸತ್ಯನಾರಾಯಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿಯು ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋ ಮಾಹಿತಿ ಇದೆ. ಖುದ್ದು ವೈದ್ಯರು ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. 24 ಗಂಟೆ ಕಾಲ ಅವರು ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20-30% ಒಂಚೂರು ಉಸಿರಾಟದ ಒಂದು ತೊಂದರೆ, ಒಂದು ಹತೋಟಿಗೆ ಬರೋ ಥರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದಿದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ಥರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಭಾಳ ಟೈಮ್ ತಗೊಳ್ಳೋವಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ಥರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟಾಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲನೂ ಚೆನ್ನಾಗೇ ನಡೀತಾ ಇದೆ. ಉಸಿರಾಟದ ಒಂದು ತೊಂದರೆ ಬಿಟ್ಟು. ಸೊ ಫ್ಯಾಮ್ಲಿ ನಮ್ಮ ಜೊತೆನೇ ಇದ್ದಾರೆ, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ವದಂತಿಗಳು, ಫಾಲ್ಸ್ ರೂಮರ್ಸ್ ದಯವಿಟ್ಟು ಸ್ಪ್ರೆಡ್ ಮಾಡೋದು ಬೇಡ. ಅವರು ರಿಕವರ್ ಆಗಿ, ಅದು ಏನು ಭಗವಂತ ಇದು ಬರ್ದಿದ್ದಾನೋ ಅದೇ ಥರ ಅವರು ರಿಕವರ್ ಆಗಿ ಮನೆಗೆ ಹೋದರೆ ನಮಗೂ ಸಂತೋಷ, ನಿಮಗೂ ಸಂತೋಷ, ನಾಡಿಗೂ ಸಂತೋಷ. ಎಷ್ಟು ದಿನ ಇರಬೇಕಾಗುತ್ತೆ? ಅದು ಲಂಗ್ ಕಂಜೆಷನ್ ಆಗಿದೆ, ಸ್ಪ್ಯಾಸಮ್, ಬ್ರಾಂಕೋಸ್ಪ್ಯಾಸಮ್ ಅಂತೀವಿ, ಅದು ತುಂಬ ಇದೆ. ಕೆಲವೆಲ್ಲ ವಯೋಸಹಜವಾದ ವ್ಯಾಧಿಗಳು, ಅದರ ಜೊತೆಗೆ ಇದು ಬಂದಿರೋದ್ರಿಂದ 20 ವರ್ಷದವರು ಎಷ್ಟು ಸ್ಪಂದಿಸ್ತಾರೆ ಅಷ್ಟು 80 ಮೇಲಾದಾಗ ಸ್ವಲ್ಪ ಕಷ್ಟ ಆಗತ್ತೆ. ದೇಹ ಅಷ್ಟು ಸ್ಪಂದಿಸಲ್ಲ. ಕಾನ್ಷಿಯಸ್ ಅಂದರೆ ಮೈಲ್ಡ್ ಸೆಡೇಷನಲ್ಲಿ ಇಟ್ಟಿದ್ವಿ. ಆದ್ರಿಂದ ಬಟ್ ಯಾರು ಕೂಗಿದ್ರು ಮಾತಾಡೋದು ಅದೆಲ್ಲ ರೆಸ್ಪಾನ್ಸ್ ಇದೆ. ಎಷ್ಟು ದಿನ ಇರಬೇಕಾಗುತ್ತೆ ಸರ್? ಎಷ್ಟು ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಲೆಕ್ಕ ಹಾಕ್ಕೊಂಡಿರೋದು ಅವ್ರಿಗೆ ಯಾವ ರೀತಿಯೂ ತೊಂದರೆ ಆಗಬಾರ್ದು, ಅವರ ಜೀವಕ್ಕೆ ಸಂಕಟ ಬರಬಾರ್ದು, ಒದ್ದಾಟ ಇರಬಾರ್ದು. ಆಮೇಲೆ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ರಿಕವರಿ ಆಗಲಿ. ಆದ್ದರಿಂದ ದಿನದ ಲೆಕ್ಕಾಚಾರ ಬಿಟ್ಬಿಡಿದ್ವಿ. ಈಗ ನಿನ್ನೆಗಿಂತ ಇವತ್ತು 20-30 ಭಾಗ ಮೇಲೂ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಚಿಕಿತ್ಸೆ ಮುಂದುವರೆದಿದೆ ಅಂತೇಳಿ ಖುದ್ದು ವೈದ್ಯರೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಆ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಅಭಿಷೇಕ್. ಎಸ್, ವೈದ್ಯ ಸತ್ಯನಾರಾಯಣ ಹೇಳಿಕೆಯ ಪ್ರಕಾರ 20-30%, ಅಂದರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ರಿಕವರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಮತ್ತೊಂದು ವಿಚಾರಗಳು ಹೇಳಿದ್ರು, 20ಕ್ಕೂ ಮತ್ತು 80 ವಯಸ್ಸಿಗೂ ಇರುವಂತಹ ಒಂದು ಸ್ಪಂದನೆ ಏನಿದೆ ಅದು ತಡವಾಗುತ್ತೆ. ಹೀಗಾಗಿ ಸಹಜವಾಗಿಯೇ ಅವರಿಗೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ. ಅದಕ್ಕೆ ಸ್ಪಂದನೆ ಸಿಗೋದಕ್ಕೆ ಸ್ವಲ್ಪ ಮಟ್ಟಿಗೆ, ಅಂದರೆ ನಾವು ಕೊಡುವಂತಹ ಒಂದು ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಈ ಒಂದು ವಯಸ್ಸಿನಲ್ಲಿ ಸ್ವಲ್ಪ ಸ್ಪಂದನೆ ಕಡಿಮೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ 24 ಗಂಟೆಗಳ ಕಾಲ ಕೂಡ ಅವರನ್ನು ಅಬ್ಸರ್ವೇಷನ್ನಲ್ಲಿ ಇಡಲಾಗಿದೆ. ಮತ್ತು ಇಲ್ಲಿ ಅಂದರೆ ಉಸಿರಾಟದ ಅಂದರೆ ವೆಂಟಿಲೇಟರ್ಗಳನ್ನು ಯಾವುದೂ ಯೂಸ್ ಮಾಡಿಲ್ಲ. ಸಹಜವಾಗಿ ಅವರು ಉಸಿರಾಟವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ರೂಮರ್ಸ್ಗಳಿಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಅವರೊಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಈಗ ಸದ್ಯದ ಮಟ್ಟಿಗೆ ಅವರ ಹೇಳುವಂತಹ ಪ್ರಕಾರ ದೇವೇಗೌಡರ ಕುಟುಂಬ ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಅಂದರೆ ನಿಮ್ಮ ಕೆಲಸ ನೀವು ಮಾಡಿ, ಇನ್ನು ಉಳಿದೆಲ್ಲವೂ ಕೂಡ ಭಗವಂತನಿಗೆ ಬಿಟ್ಟಂತಹ ಒಂದು ವಿಚಾರಗಳು ಅಂತ ಹೇಳಿ ಅವರು ಕೂಡ ಸ್ಪಷ್ಟನೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರತಿ ಒಂದು ಅರ್ಧ ಗಂಟೆಗೆ ಒಮ್ಮೆ ಅವರನ್ನು ಚೆಕಪ್ ಮಾಡುವಂತಹ ಮುಖಾಂತರ ಅವರ ಆರೋಗ್ಯವನ್ನು ಹೇಗಿದೆ ಅನ್ನುವಂತಹ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕಾರ್ಯಗಳನ್ನು ಕೂಡ ವೈದ್ಯರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.
ಈಗ ಸದ್ಯದ ಮಟ್ಟಿಗೆ ನಿನ್ನೆ ಸಾಕಷ್ಟು ಒಂದು ಸಿವಿಯರ್ ಇತ್ತು, ಅಂದರೆ ಗಂಭೀರವಾಗಿ ಪರಿಸ್ಥಿತಿ ಇತ್ತು ಅಂತ ಹೇಳಿದರು. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಅವರು ಸ್ಪಂದನೆಗೆ ಸಿಗ್ತಾ ಇದ್ದಾರೆ. ಅಂದರೆ 30%ವರೆಗೂ ಕೂಡ ಅವರು ರಿಕವರಿ ಆಗ್ತಾ ಇದ್ದಾರೆ ಮತ್ತು ಸಹಜವಾಗಿ ಇದ್ದಾರೆ. ಮತ್ತು ನಾವು ಏನು ಹೇಳ್ತೀವೋ ಅದಕ್ಕೆ ಒಂದು ಸ್ಪಂದನೆಯನ್ನು, ಅಂದರೆ ಮಾತಿನ ಮುಖಾಂತರ ಅದನ್ನು ಸ್ಪಂದನೆ ಮಾಡುವಂತಹ ಒಂದು ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈಗಲೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಆದರೆ ಇಲ್ಲಿ ವಯಸ್ಸಿನ ಹಿನ್ನೆಲೆಯಲ್ಲಿ ಈ ರೀತಿ ಸ್ವಲ್ಪ ಮಟ್ಟಿಗೆ ಅವರು ಇದನ್ನು ಮಾಡಬೇಕಾಗುತ್ತೆ, ಅಂದರೆ ಅವರನ್ನು ಅಬ್ಸರ್ವೇಷನ್ ಮಾಡಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಟ್ರೀಟ್ಮೆಂಟ್ ಕೂಡ ಮುಂದುವರೆದಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್.